ಸೆಟ್ ನೋಡ್ರಿ ನೀವು ಯಾವ ರೀತಿ ಇರ್ತದೆ. ಓದಲಿಕ್ಕೆ ಬರಲಾರಂಥ ಪರಿಸ್ಥಿತಿ ನಮ್ಮ ಮಕ್ಕಳದೇ. ಭಾಳಷ್ಟು ಮಕ್ಕಳು ಕನ್ನಡ ಮಾಧ್ಯಮ ಮಾಡೋದ್ರಿಂದಾಗೆ ಇಂಗ್ಲೀಷದ ಗಂಧ ಗಾಳಿ ಇಲ್ದಂಗೆ ಆಗಿಬಿಟ್ಟದ. ಡಿಗ್ರಿ ಆದವರು ಸಹಿತ ಒಂದು 4 ಲೈನ್ ಸರಿಯಾಗಿ ಬರೀರಪ್ಪ ಅಂದ್ರೆ ಬರಲಿಕ್ಕೆ ಬರಲಾರಂಥ ಸ್ಥಿತಿಗಳನ್ನ ಇದ್ದಂಥ ನಮ್ಮ ಮಕ್ಕಳು ಅವರು IAS ಆಗೋದು ಸಾಧ್ಯ ಮಾತು ಬೇರೆ. ಬಟ್ ಇನ್ನುಳಿದ ಕನ್ನಡ ಮಾಧ್ಯಮ ಮಾಡಿ ಅದ್ರಲ್ಲಿ ಪಾರಂಗಿತರ ಅಂತ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಬಟ್ ಇಂಗ್ಲೀಷಲ್ಲಿ ಮಾಧ್ಯಮ ಬೇಕಾಗ್ತದೆ, ಇಂಗ್ಲೀಷ್ ಅಂತ ಬರಲೇಬೇಕಾಗ್ತದೆ. ಈ ದಿಶೆಯಲ್ಲಿ ಚಿಂತನೆ ಮಾಡೋ ದಿಶೆಯಲ್ಲಿ ನಾವು ಇವತ್ತು ಮಾತಾಡಬೇಕಾಗಿದೆ. ಇವತ್ತು ನೀವು ಬೇಕಾದ್ರೆ ನೀವು ಲಿಸ್ಟ್ ತೆಗೆದು ನೋಡಿರಿ, ಇವತ್ತು ಪಾಸ್ ಆದವ್ರದ್ದೆಲ್ಲ ಅವರು ಸಾಧನೆ ಮಾಡಿದವರು ಅವ್ರ ಬಗ್ಗೆ ನಮಗೆ ಹೆಮ್ಮೆ ಅದ ಮುಟ್ಲಿ. ಆದರೆ ಅದೇ ಕಾಲಕ್ಕೆ ನಮ್ಮ ಆರ್ಟ್ಸ್ ಮಕ್ಕಳು ಸಹಿತ ಅದರ ಎಂಟ್ರಿ ಆಗೋಂಗೆ ಏನಾದರೂ ಹೊಸ ಸಿಲೆಬಸ್ಸನ್ನು ಮಾಡಲಿಕ್ಕೆ ಸಾಧ್ಯದಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲೇ ಸೈನ್ಸ್ ಮತ್ತು ಇಂಜಿನಿಯರಿಂಗ್ದಿಂದ ಬಂದಂಥ ಮಕ್ಕಳು ಎಷ್ಟರ ಮಟ್ಟಿಗೆ ಗುಡ್ ಅಡ್ಮಿಷನ್ ಕೊಡ್ಬೋದು ಅನ್ನೋದು ಸಹಿತ ಅಷ್ಟ ಪ್ರಶ್ನಾರ್ಹದ. ಯಾಕಂದ್ರೆ ಭಾಳಷ್ಟು ಪುಸ್ತಕ ವರ್ಮ್ ಇದ್ದಂಥ ಅಂತೀವಿ ನಾವು, ಅದಕ್ಕೆ ಪುಸ್ತಕ ಹೊಳೆದಂಥ ಪಾಸ್ ಆಗ್ತಾರೆ. ಮತ್ತು ಆಗಲೇಬೇಕಾಗ್ತದೆ, ಜ್ಞಾನ ಬೇಕಾಗ್ತದೆ. ಅದು ಮಾತು ಅದು ಎರಡು ಮಾತೇ ಇಲ್ಲ. ಅದಕ್ಕೆ ದಿಟ್ಟ ನಿರ್ಧಾರಗಳನ್ನು ವಿಶೇಷವಾಗಿ ಆಳಕ್ಕೆ ಸಂಬಂಧಿಸಿದ ಮಕ್ಕಳು ಹೆಚ್ಚು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಇರ್ತಾವೆ. ಅದಕ್ಕಾಗಿ ಅದು ಏನೂ ಇರಲಿ, ಗೆದ್ದವ್ರಿಗೆ ಶುಭಾಶಯ. ಸೋತವ್ರು ಭಾಳ ಚೆನ್ನಾಗಿದ್ದಾರೆ, ಇಲ್ಲೇ ಲಕ್ಷ ಗಟ್ಟಲೆ ಇದ್ದಂಥವ್ರು ಇದ್ದಾರೆ. ಅವರು ಇನ್ನೂ ಪ್ರಯತ್ನ ಮಾಡುವಂಥದ್ದಾಗಬೇಕು. ಜೊತೆಗೆ ಈ ಪ್ರಿಲಿಮಿನರಿ ಮೇನ್ಸ್ ಏನು ಬರ್ತದಲ್ಲ, ಇಲ್ಲ ಇದು ಭಾಳ ಮಹತ್ವದಿರ್ತದೆ. ಸ್ಕೋರ್ ಮಾಡೋಲ್ಲಿ ಆಗಲಿ ಎಲ್ಲೂ ಆಗಲಿ ಈ ದಿಶೆಯಲ್ಲಿ ಇನ್ನಷ್ಟು ಈ ಒಂದು ಆರ್ಟ್ಸ್ಗೂ ಸಹಿತ ಅವಕಾಶ ಸಿಗುವಂಥ, ಆರ್ಟ್ಸ್ ಮಕ್ಕಳಿಗೂ ಸಹಿತ ಅವಕಾಶ ಸಿಗುವಂಥ ಒಂದಿಷ್ಟು ಕ್ವಶನ್ ಪೇಪರ್ ಸೆಟ್ ಮಾಡುವಂಥದ್ದು ಅಥವಾ ಸಿಲೆಬಸ್ ಏನಾದರೂ ಸ್ಟ್ರಕ್ಚರ್ ಚೇಂಜ್ ಮಾಡುವಂಥದ್ದು ಸಾಧ್ಯನಾ? ಇವತ್ತು ಪಾಸ್ ಆದವರಲ್ಲಿ ಮ್ಯಾಕ್ಸಿಮಮ್ MBBS, ಮ್ಯಾಕ್ಸಿಮಮ್ ಇಂಜಿನಿಯರಿಂಗ್ ಇದ್ದಂಥ ವಿದ್ಯಾರ್ಥಿಗಳು ಪಾಸ್ ಆಗ್ತದೆ. ಅದಕ್ಕೆ ಇಲ್ಲ ಹೊಟ್ಟೆಗಿಚ್ಚಿದ ಪ್ರಶ್ನೆ ಇಲ್ಲ. ವಾಸ್ತವವಾಗಿ ಈ ಒಂದು ಅಡ್ಮಿನಿಸ್ಟ್ರೇಷನ್ ಇರುವಂಥದ್ದು ವಿಶೇಷವಾಗಿ ಆರ್ಟ್ಸ್ದ ಮಕ್ಕಳಿಗಿರಬೇಕಂಥದ್ದು. ಯಾಕಂದ್ರೆ ಅವರು ಎಕನಾಮಿಕ್ಸ್ ಅಂತ ಸಬ್ಜೆಕ್ಟ್ ಓದಿರ್ತಾರೆ. ಇಡೀ ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಅವ್ರಿಗೆ ಕಲ್ಪನೆ ಇರ್ತದೆ, ಅದ್ರ ಬಗ್ಗೆ ವಾಸ್ತವ ಜ್ಞಾನ ಇರ್ತದೆ. ಜೊತೆ ಪೊಲಿಟಿಕಲ್ ಸೈನ್ಸ್ ಓದಿರ್ತಾರೆ. ರಾಜಕೀಯ ಮಾಡೋರ ಜೊತೆ ಇವ್ರ ಸಂಪರ್ಕ, ರಾಜಕಾರಣಿಗಳು ಯಾವ ರೀತಿಯಾಗಿ ಇವತ್ತು ವರ್ಕ್ ಮಾಡ್ಬೋದು, ನಮ್ಮ ಸಂವಿಧಾನ ಅಡಿಯಲ್ಲಿ ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು ಅವರನ್ನು, ಕೆಲವೊಂದು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಪ್ರಸಂಗ ಬಂದಾಗ ವಿಶೇಷವಾಗಿ ನಮ್ಮ ಸೈನ್ಸ್ ಓರಿಯೆಂಟೆಡ್ ಮಕ್ಕಳು ಸ್ವಲ್ಪ ವೀಕ್ ಏನು ಅನ್ನುವಂಥ ಒಂದು ವಾದದ ಅದು ಎಷ್ಟು ಸರಿ ಎಷ್ಟು ತಪ್ಪು ಚರ್ಚೆ ಮಾಡೋದು. ಒಟ್ಟಿನಲ್ಲಿ ಚರ್ಚೆಗೆ ಅಂದಾಗಲಿ ನಮ್ಮ ಕರ್ನಾಟಕದ ಗೆದ್ದಂಥ 30 ಜನರಿಗೆ ಮತ್ತು ಭಾರತ ಮಟ್ಟದಲ್ಲಿ ಗೆದ್ದಂಥ ಎಲ್ಲ ಮಕ್ಕಳಿಗೂ, ಎಲ್ಲ ಅಭ್ಯರ್ಥಿಗಳಿಗೂ ಶುಭಾಶಯ ಹೇಳೋದಷ್ಟೇ ಅಲ್ಲ, ನಮ್ಮ ಮುಂದಿನ ಮಕ್ಕಳು ಸಹಿತ ನಾವು ಇವತ್ತು ಹೇಳ್ತಾ ಇರೋದು ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಇವುಗಳನ್ನ ಪಕ್ಕ ಮಾಡಿಕೊಡ್ರಿ. ಜೊತೆಗೆ ಟೇಬಲ್ ಇವು 3 ಬಂದರೆ ನಿಮಗೆ ಒಂದಿಷ್ಟು ನೀವು ಆರ್ಟ್ಸ್ ಇರ್ರಿ, ಕಾಮರ್ಸ್ ಇರ್ರಿ, ಮತ್ತೇನೂ ಇರ್ರಿ, ಆದರೂ ಆರ್ಟ್ಸ್ ಮಕ್ಕಳಿಗೆ ಅವಕಾಶ ಬೇಕಾಗಿದೆ. ಆರ್ಟ್ಸ್ ವಿದ್ಯಾರ್ಥಿಗಳು ಫಸ್ಟ್ ಮನನ ಮಾಡ್ಕೋಬೇಕಾಗಿದ್ದು ಇಂಗ್ಲೀಷ್ನಲ್ಲಿ